ಭೃತ್ಯೇಷ್ವಪಿ ಕುಜನ ಕೃತೌ ಧತ್ಯ ಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಸಹರ್ತ್ರೇ ಹಯಮುಖ ಹರಯೇ ಅಮುತ್ರ ಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ ಮನಸಿ ಧೃತ ಕಥಾ ವಿಸ್ಮೃತೌ ಸ್ಮಾರಕಾಯ ಹಯಗ್ರೀವಸ್ಯ ಮಧ್ವಸ್ಯ ವಾಣ್ಯ ವಿದ್ಯಾ ಗುರೋರ್ಗುರೋಃ ಕೃಪಯಾ ವಾದಿರಾಜೋಹಂ ರಚಯೇ ಯುಕ್ತಿಮಲ್ಲಿಕಾಂ. ಹರಿ ಓಂ. ವಾದಿರಾಜ ಗುರು ಸಾರ್ವಭೌಮರು ಯುಕ್ತಿಮಲ್ಲಿಕಾದಲ್ಲಿ ಐಕ್ಯವನ್ನ ಪ್ರತಿಪಾದನೆ ಮಾಡುವಂತೆ ಕಾಣುವಂತಹ ಪರವತೀಯರು, ಪರವಿದ್ವಾಂಸರು ಅಥವಾ ಪರಮತದವರು ಹೇಳುವಂತಹ ಶ್ರುತಿವಾಕ್ಯಗಳಿಗೆ ಅರ್ಥಾಂತರವನ್ನು ಮಾಡಿಬಿಟ್ರು. ಆದ್ದರಿಂದ ಪರೇ ಅವ್ಯಯೇ ಸರ್ವ ಏಕೀಭವಂತಿ ಏಕಮೇವಾದ್ವಿತೀಯಂ ಮೊದಲಾದಂತಹ ಐಕ್ಯಶ್ರುತಿಗಳನ್ನ ಅರ್ಥಾಂತರ ಮಾಡಿ, ಏಕ ಎನ್ನುವ ಶಬ್ದಕ್ಕೆ ಮುಖ್ಯ, ಅನ್ಯ, ಕೇವಲ ಇತ್ಯಾದಿ ಕೋಶಗಳ ಮೂಲಕ ಅನ್ಯಾರ್ಥವನ್ನ ಮಾಡಿ ಅದನ್ನ ಭೇದಶ್ರುತಿಯನ್ನಾಗಿ ಮಾಡಿಬಿಟ್ರು. ಆದ್ದರಿಂದ ಅವರು ಯಾವ ಶ್ರುತಿಯನ್ನ ಪ್ರಮಾಣ ಅಂತ ಇಟ್ಕೊಳ್ತಾರೆ, ಅವರ ಆಯುಧ ಯಾವುದು, ಆ ಆಯುಧವನ್ನೇ ಕಿತ್ಕೊಂಡ್ಬಿಟ್ರು. ನಿರಾಯುಧರನ್ನಾಗಿ ಮಾಡಿ ಯುದ್ಧ ಭೂಮಿಯಲ್ಲಿ ಇಟ್ಟುಬಿಟ್ರು. ಆಯುಧ ಇಲ್ಲದೆ ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಂತೆ ಐಕ್ಯ ಪ್ರತಿಪಾದಕವಾದ ಶ್ರುತಿಗಳನ್ನ ಸಾವಕಾಶ ಅಂತ ಮಾಡಿ ನಿರವಕಾಶವಾದಂತಹ ಭೇದಶ್ರುತಿಗಳ ವಿರುದ್ಧ ಐಕ್ಯಶ್ರುತಿ ಕೇವಲ ಐಕ್ಯವನ್ನ ಪ್ರತಿಪಾದನೆ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡಿ ಕೊಟ್ಬಿಟ್ರು. ಅಲ್ಲಿಂದ ಮುಂದಕ್ಕೆ ಐಕ್ಯವಾಕ್ಯದಲ್ಲಿ ಅಂದ್ರೆ ಐಕ್ಯವನ್ನ ಪ್ರತಿಪಾದನೆ ಮಾಡುವಂತೆ ಅದು ಐಕ್ಯ ಪ್ರತಿಪಾದನೆ ಮಾಡೋದಿಲ್ಲ. ಯಾಕೆ, ನಾವು ಅರ್ಥಾಂತರ ಮಾಡಬಹುದು ಅಂತ ತೋರಿಸಿಕೊಟ್ಟಾಗಿದೆ. ಐಕ್ಯವನ್ನ ಪ್ರತಿಪಾದನೆ ಮಾಡುವಂತೆ ಕಾಣುವಂತಹ ಶ್ರುತಿವಾಕ್ಯಗಳು ಅದು ಭೇದವನ್ನೇ ಹೇಳ್ತಾ ಇದೆ, ಭಗವಂತನ ಸರ್ವೋತ್ತಮತ್ವವನ್ನೇ ಪ್ರತಿಪಾದನೆ ಮಾಡ್ತಾ ಇದೆ ಅನ್ನೋದನ್ನ ಹೇಳಿ, ಯಾಕೆ ಐಕ್ಯವಾಕ್ಯ ಸಾವಕಾಶ. ಹೇಗೆ ಐಕ್ಯವಾಕ್ಯಗಳು ಸಾವಕಾಶ ಆಗ್ಬಿಡುತ್ತೋ, ಅಂದ್ರೆ ಭೇದಶ್ರುತಿ ಐಕ್ಯಶ್ರುತಿ ಎರಡು, ಭೇದವನ್ನ ಪ್ರತಿಪಾದನೆ ಮಾಡುವಂತೆ ಕಾಣುವಂತಹ ವೇದವಾಕ್ಯಗಳು, ಅದರ ಜೊತೆಯಲ್ಲೇ ಐಕ್ಯವನ್ನ ಪ್ರತಿಪಾದನೆ ಮಾಡುವಂತೆ ಕಾಣುವಂತಹ ವೇದವಾಕ್ಯಗಳು. ಅಂದ್ರೆ ನಾವು ತತ್ವವಾದಿಗಳು, ಅವರು ಮಾಯಾವಾದಿಗಳು. ಮಾಯಾವಾದಿಗಳಿಗೆ ಭೇದವನ್ನ ಪ್ರತಿಪಾದನೆ ಮಾಡುವಂತಹ ಶ್ರುತಿವಾಕ್ಯಗಳು ಅತತ್ವಾವೇದಕ. ಅದು ನೆನ್ನೆ ಮೊನ್ನೆ ಎಲ್ಲ ನಾವು ವಿಸ್ತಾರವಾಗಿ ಡಿಸ್ಕಸ್ ಮಾಡಿದ್ದೇವೆ. ಅದು ಅತತ್ವಾವೇದಕ. ಐಕ್ಯವನ್ನ ಪ್ರತಿಪಾದನೆ ಮಾಡತಕ್ಕಂತಹ ವೇದವಾಕ್ಯಗಳು ಮಾತ್ರ ಯಥಾರ್ಥವಾದ ಜ್ಞಾನವನ್ನ ಕೊಡುವ ಕಾರಣ ಅವುಗಳು ತತ್ವಾವೇದಕ ಅಂತ. ತತ್ವಾವೇದಕ ಅತತ್ವಾವೇದಕ ಅನ್ನೋ ವಿಭಾಗವೇ ಅದು ಮೂರ್ಖತನ ಅನ್ನೋದನ್ನು ತೋರಿಸಿ, ಎರಡು ವೇದಗಳ ವಾಕ್ಯಗಳಿಗೆ ವಿರೋಧ ಬಂದಾಗ ನಿರವಕಾಶವಾದ ವಾಕ್ಯಗಳಿಗೆ ಅನುಸಾರವಾಗಿ ಸಾವಕಾಶವಾದ ವಾಕ್ಯಗಳಿಗೆ ಅರ್ಥವನ್ನ ಮಾಡಬೇಕು ಅನ್ನುವ ಸಿದ್ಧಾಂತವನ್ನ ಶ್ರೀಮದ್ ಆಚಾರ್ಯೋಕ್ತ ಕ್ರಮದಲ್ಲಿ ತೋರಿಸಿಕೊಟ್ರು. ಹಾಗೆ ಭೇದಶ್ರುತಿ ಐಕ್ಯಶ್ರುತಿ ಎರಡು ಅಪೋನೆಂಟ್ಸ್ ಆಗಿ ನಿಂತಾಗ ನಿರವಕಾಶ ಪ್ರಬಲ ಯಾವುದು ಅಂತಂದ್ರೆ, ಮಹಾಸಮರ್ಥವಾದ ಶ್ರುತಿವಾಕ್ಯ ಯಾವುದು ಅಂದ್ರೆ ಅದು ಭೇದಶ್ರುತಿ. ಆದ್ದರಿಂದ ಐಕ್ಯಶ್ರುತಿ ಸಾವಕಾಶ. ಆದ್ದರಿಂದ ಐಕ್ಯ ಭೇದ ಅಂತ ಬಂದಾಗ ಭೇದವೇ ನಿರವಕಾಶ, ಅದಕ್ಕೆ ಬೇರೆ ಅರ್ಥ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ, ಭೇದವನ್ನೇ ಅರ್ಥ ಮಾಡ್ಬೇಕು. ಆದ್ರೆ ಐಕ್ಯ ಶ್ರುತಿಗೆ ನಿನ್ನೆ ಹೇಳಿದ ಹಾಗೆ ಭಗವತ್ ಸರ್ವೋತ್ತಮತ್ವದ ಪರದಲ್ಲಿ ಭಗವಂತ ಜೀವಜಡಾತ್ಮಕವಾಗಿರತಕ್ಕ ಸಮಸ್ತ ಪ್ರಪಂಚಕ್ಕಿಂತ ಭಿನ್ನ ಅನ್ನುವಂತಹ ವಿಷಯದಲ್ಲಿ ಅರ್ಥ ಮಾಡಬಹುದು ಅನ್ನೋದನ್ನ, ಅಂದ್ರೆ ಜಸ್ಟ್ ಎಕ್ಸಾಂಪಲ್. ಆ ಪ್ರಕಾರವಾಗಿ ಎಷ್ಟು ಶ್ರುತಿಗಳು ಸಿಕ್ಕಾಗಲೂ ಕೂಡ ನಾವು ಅರ್ಥಾಂತರವನ್ನ ಮಾಡ್ತಾ ಬರ್ಬೇಕು. ಹಾಗೆ ಇನ್ನು ಅದೇ ರೀತಿಯಾದ ಶ್ರುತಿಗಳಿರುತ್ತೆ.
ನಿರ್ಗುಣ ಶ್ರುತಿ, ಗುಣಶ್ರುತಿ ಅಂತ. ಭಗವಂತನ ಗುಣಗಳನ್ನ ಹೇಳುವಂತಹ ಶ್ರುತಿಗಳು, ದೇವರಲ್ಲಿ ಗುಣಗಳಿವೆ ಅಂತ ಹೇಳುವಂತಹ ಶ್ರುತಿವಾಕ್ಯಗಳಿವೆ. ಹಾಗೆ ಭಗವಂತನಲ್ಲಿ ಗುಣಗಳಿಲ್ಲ ಅಂತ ಹೇಳುವಂತಹ ಶ್ರುತಿಗಳು ಇದೆ. ದೇವರಲ್ಲಿ ಗುಣಗಳಿವೆ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಇತ್ಯಾದಿ ಭಗವಂತನಲ್ಲಿ ಗುಣಗಳಿವೆ ಅಂತ ಹೇಳುವಂತಹ ಶ್ರುತಿಗಳು. ಮತ್ತೆ ಕೆಲವು ಶ್ರುತಿಗಳು ಕೇವಲೋ ನಿರ್ಗುಣಶ್ಚ ಇತ್ಯಾದಿಯಾಗಿ ಭಗವಂತನಲ್ಲಿ ಗುಣಗಳಿಲ್ಲ ಅಂತ ಹೇಳುವಂತಹ ಶ್ರುತಿಗಳು. ಎರಡೂ ವೇದವೇ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಇತ್ಯಾದಿಯಾಗಿ ವೇದವಾಕ್ಯಗಳು. ಅಂದ್ರೆ ಜ್ಞಾನಾನಂದವೇ ಮೊದಲಾದ ಅನಂತ ಗುಣಗಳಿಂದ ಕೂಡಿದ್ದಾನೆ ಭಗವಂತ ಅಂತ ಒಂದು. ಅವನು ಕೇವಲ, ಅವ ನಿರ್ಗುಣ ಅಂತ ಹೇಳುವಂತಹ ಕೇವಲೋ ನಿರ್ಗುಣಶ್ಚ ಎನ್ನುವಂತಹ ಶ್ರುತಿವಾಕ್ಯ. ಆದ್ದರಿಂದ ಗುಣಗಳನ್ನ ಹೇಳುವಂತಹ ಶ್ರುತಿವಾಕ್ಯಗಳಿಗೆ ಪ್ರಾಬಲ್ಯವೋ, ಭಗವಂತನಲ್ಲಿ ಗುಣಗಳ ಅಭಾವವನ್ನ ತಿಳಿಸುವಂತಹ, ಅವನಲ್ಲಿ ಗುಣ ಇಲ್ಲ, ಅವನು ನಿರ್ಗುಣ ಅಂತ ಹೇಳುವಂತಹ ಶ್ರುತಿವಾಕ್ಯಗಳಿಗೆ ಪ್ರಾಬಲ್ಯವೋ? ಪ್ರಶ್ನೆ ನಮಗ್ ಸ್ಪಷ್ಟ ಆಗಿದೆ. ಈಗ ಇಲ್ಲಿಯೂ ನಾವೇನ್ ಮಾಡಬೇಕು? ಸಾವಕಾಶ ವಾಕ್ಯ, ನಿರವಕಾಶ ವಾಕ್ಯ ಅಂತ ಇಟ್ಕೊಳ್ಬೇಕು. ಯಾಕೆ? ಐಕ್ಯಶ್ರುತಿ, ಭೇದಶ್ರುತಿ ಅಂತ ನೋಡುವಾಗ ಅಲ್ಲಿಯೂ ನಿರವಕಾಶ ಸಾವಕಾಶ ಅಂತ ವಿಭಾಗವನ್ನ ಮಾಡಿ ಭೇದಶ್ರುತಿ ನಿರವಕಾಶ, ಆ ಭೇದಶ್ರುತಿಯ ಅರ್ಥಾನುಸಾರವಾಗಿ ಸಾವಕಾಶವಾದಂತಹ ಐಕ್ಯಶ್ರುತಿಗಳಿಗೆ ಅರ್ಥ ಮಾಡಬೇಕು ಅಂತ ತಿಳಿಸಿಕೊಟ್ಟಂತೆ, ಇಲ್ಲಿಯೂ ನಿರ್ಗುಣ ವಾಕ್ಯ, ಗುಣವನ್ನ ಪ್ರತಿಪಾದನೆ ಮಾಡುವಂತಹ ವಾಕ್ಯ, ಆ ಎರಡು ವಾಕ್ಯಗಳು ವಿರೋಧ ಬಂದಾಗ, ವಾಕ್ಯಗಳಲ್ಲಿ ವಿರೋಧ ಬಂದಾಗ ಏನರ್ಥ ಮಾಡಬೇಕು ಅನ್ನೋದನ್ನ ಇಲ್ಲಿ ವಾದಿರಾಜ ಸ್ವಾಮಿಗಳು ತಿಳಿಸಿಕೊಡ್ತಾ ಇದ್ದಾರೆ. ಏವಂ ನಿರ್ಗುಣ ವಾಕ್ಯಂಚ ಸಾಮಾನ್ಯ ವಚನತ್ವತಃ ದೋಷರೂಪ ಗುಣ ಭಾವ ಪರಂ ಕರ್ತುಂ ಹಿ ಶಕ್ಯತೆ. ಏಷ ಸರ್ವೇಷ ಇತ್ಯಾದಿ ವಿಶೇಷ ವಚನಂತು ಯತ್ ಅನ್ಯಾರ್ಥ ಶೂನ್ಯಂ ತತ್ಸ್ವಾರ್ಥಂ ಪ್ರಾಣತ್ಯಾಗೇಪಿ ನ ತ್ಯಜೇತ್. ಏವಂ ಈ ಪ್ರಕಾರವಾಗಿ ವೇದವಾಕ್ಯಗಳಲ್ಲಿ ಒಮ್ಮೊಮ್ಮೆ ಸಾವಕಾಶ ವಾಕ್ಯಗಳು ಅಂತ ಇರೋದ್ರಿಂದ, ಅಂದ್ರೆ ವೇದವಾಕ್ಯಗಳು ಒಂದೊಂದು ಸಲ ಸಾವಕಾಶವಾಗುವುದರಿಂದ, ಅಂದ್ರೆ ಬೇರೆ ಅರ್ಥಗಳನ್ನ ಮಾಡುವುದಕ್ಕೆ ಸಾಧ್ಯ ಇರುವುದರಿಂದ, ನಿರ್ಗುಣವಾಕ್ಯಂಚ ಭಗವಂತನಲ್ಲಿ ಗುಣಗಳಿಲ್ಲ ಅಂತ ಹೇಳುವಂತಹ ವಾಕ್ಯಗಳು ಕೂಡ ಏನಾಗ್ಬಿಡತ್ತೆ? ಸಾವಕಾಶ ವಾಕ್ಯದಂತೆ ಸಾಮಾನ್ಯ ವಚನತ್ವತಃ ಇವು ಸಾಮಾನ್ಯ ವಾಕ್ಯಗಳು. ಆದ್ದರಿಂದ ವೇದಗಳಲ್ಲಿ ಸಾವಕಾಶ ನಿರವಕಾಶ ಇದ್ದ ಹಾಗೆ ಸಾಮಾನ್ಯ ವಾಕ್ಯ ವಿಶೇಷ ವಾಕ್ಯ ಅಂತ ಎರಡು. ಈ ಭಗವಂತನಲ್ಲಿ ಗುಣಗಳಿಲ್ಲ ಅಂತ ಹೇಳುವಂತಹ ವೇದವಾಕ್ಯಗಳನ್ನು ಏನ್ ಕರಿತೇವೆ ನಾವು? ಸಾಮಾನ್ಯ ವಚನ. ದೋಷರೂಪ ಗುಣ ಭಾವ ಪರಂ ಕರ್ತುಂ ಶಕ್ಯತೆ ಹಿ. ಆದ್ದರಿಂದ ಭಗವಂತನಲ್ಲಿ ಗುಣ ಇಲ್ಲ, ಅವ ನಿರ್ಗುಣ ಅಂತ ಹೇಳುವಂತಹ ಶ್ರುತಿವಾಕ್ಯಗಳು ಸಾಮಾನ್ಯ ಅಂದ್ರೆ ಸಾವಕಾಶ. ಆದ್ದರಿಂದ ಅದಕ್ಕೆ ಬೇರೆ ಅರ್ಥ ಮಾಡೋದು. ಭಗವಂತನಲ್ಲಿ ಗುಣ ಇಲ್ಲ ಅಂದ್ರೆ ದೋಷರೂಪವಾದ ಗುಣ ಇಲ್ಲ ಅಂತ. ಒಂದು ಸದ್ಗುಣ, ಇನ್ನೊಂದು ದುರ್ಗುಣ. ದೋಷರೂಪವಾಗಿರತಕ್ಕ ದುಷ್ಟ ಗುಣಗಳು ಭಗವಂತನಲ್ಲಿ ಇಲ್ಲ, ಆದ್ದರಿಂದ ಅವ ನಿರ್ಗುಣ ಅಂತ ಅರ್ಥ ಮಾಡ್ಲಿಕ್ಕೆ ಬರುತ್ತೆ. ಎತ್ತು ಯಾಕೆ ಹೀಗೆ ಗುಣವೇ ಇಲ್ಲ ಭಗವಂತನಲ್ಲಿ ಅಂತ ಯಾಕೆ ಮಾಡೋ ಹಾಗಿಲ್ಲ ಅಂತಂದ್ರೆ, ಏಷ ಸರ್ವೇಶಃ ಏಷ ಸರ್ವೇಶ್ವರ ವೇದವಾಕ್ಯ, ಏಷ ಸರ್ವೇಶ್ವರೋ ವಿಷ್ಣು ಇತ್ಯಾದಿಯಾಗಿ ಅನೇಕ ವೇದವಾಕ್ಯಗಳು ಭಗವಂತನನ್ನು ಸರ್ವೇಶ್ವರ ಅಂತ. ಸರ್ವೇಶ್ವರತ್ವ ಅನ್ನೋದೊಂದು ಗುಣ ಅಲ್ವಾ? ಅಲ್ವಾ? ಆದ್ದರಿಂದ ಏಷ ಸರ್ವೇಶ್ವರ ಇತ್ಯಾದಿಯಾಗಿ ಇರುವಂತಹ ವೇದವಾಕ್ಯಗಳು ವಿಶೇಷ ವಚನ ಅಂತ ಆಗ್ಬಿಡುತ್ತೆ. ತತ್ ಅನ್ಯಾರ್ಥ ಶೂನ್ಯಂ,
ಏಷ ಸರ್ವೇಶ್ವರ, ಈ ಭಗವಂತ ಸರ್ವೋತ್ತಮ, ಇವನು ಸರ್ವೇಶ್ವರ, ಇವನು ಎಲ್ಲದಕ್ಕೂ ಸ್ವಾಮಿ ಅಂತ ಪ್ರತಿಪಾದನೆ ಮಾಡುವ ವೇದವಾಕ್ಯಕ್ಕೆ ಬೇರೆ ಅರ್ಥ ಏನ್ ಮಾಡ್ತೀರ್ರಿ? ಅವನು ಸರ್ವೇಶ್ವರಂತರ ವೇಷ ಹಾಕೊಂಡಿದ್ದಾನೆ ಅಂತ ಹೇಳಕ್ಕಾಗುತ್ತಾ? ಸರ್ವೇಶ್ವರ ಬಿಲ್ಡಪ್ ಕೊಡ್ತಾ ಇದ್ದಾನೆ ಅಷ್ಟೇ, ಅವನು ಸರ್ವೇಶ್ವರ ಅಲ್ಲ ಅಂತ ಇಲ್ಲ. ಅದು ಯಾವ ಅರ್ಥವನ್ನ ತೋರಿಸತ್ತೆ? ಏಷ ಸರ್ವೇಶ್ವರ ಅನ್ನೋದಕ್ಕೆ ಬೇರೆ ಅರ್ಥ, ಇವನು ಸರ್ವೋತ್ತಮ, ಇವನು ಸರ್ವೇಶ್ವರ ಅನ್ನುವ ಅರ್ಥ ಬಿಟ್ಟು ಬೇರೆ ಅರ್ಥ ಏನು ಮಾಡಬಹುದು ನಾವು? ಆದ್ದರಿಂದ ವಿಶೇಷ ವಚನವಾದ ಭಗವಂತನಲ್ಲಿ ಗುಣಗಳನ್ನು ಹೇಳುವ ಏಷ ಸರ್ವೇಶ್ವರ ಮೊದಲಾದ ಶ್ರುತಿವಾಕ್ಯಗಳು ಪ್ರಾಣತ್ಯಾಗೇಪಿ ಸ್ವಾರ್ಥನ್ಯತೆ ಸ್ವಾರ್ಥಂ ನ ತ್ಯಜೇತ್. ಆ ಶ್ರುತಿಗಳಿಗೆ ಪ್ರಾಣ ಹೋಗುವ ಸಂದರ್ಭ ಬಂದ್ರೂ ಭಗವಂತನಲ್ಲಿ ಗುಣಗಳನ್ನ ಹೇಳುವಂತಹ ಅರ್ಥಗಳನ್ನು ಅದು ಬಿಡೋದಿಲ್ಲ. ಅರ್ಥಾತ್ ಏಷ ಸರ್ವೇಶ್ವರ ಇತ್ಯಾದಿಗಳಾದ ಭಗವಂತನಲ್ಲಿ ಗುಣಗಳನ್ನ ಪ್ರತಿಪಾದನೆ ಮಾಡುವಂತಹ ಶ್ರುತಿವಾಕ್ಯಗಳು ವಿಶೇಷ ವಚನ. ಆದ್ದರಿಂದ ಏನ್ ಗೊತ್ತಾಯ್ತು ನಮಗೆ? ಸಾವಕಾಶ ನಿರವಕಾಶಗಳಂತೆ ಸಾಮಾನ್ಯ ವಚನ ವಿಶೇಷ ವಚನ ಅಂತ ಇದೆ. ಆದ್ದರಿಂದ ಭಗವಂತ ನಿರ್ಗುಣ ಅಂತ, ಅವನಲ್ಲಿ ಗುಣಾಭಾವವನ್ನ, ಅವನಲ್ಲಿ ಗುಣರಾಹಿತ್ಯವನ್ನ, ಅವನಲ್ಲಿ ಗುಣಗಳೇ ಇಲ್ಲ ಅನ್ನುವುದನ್ನ ಹೇಳುವಂತೆ ಕಾಣುವ ವೇದವಾಕ್ಯಗಳು ಅವನಲ್ಲಿ ಪ್ರಾಕೃತವಾದ ಗುಣಗಳಿಲ್ಲ ಅಂತ ಹೇಳ್ತಾ ಇದೆ ಅಂತ ಅರ್ಥ ಮಾಡ್ಬೇಕು ನಾವು. ಅದು ಬಿಟ್ಟು ಗುಣಗಳೇ ಇಲ್ಲ ಅಂತ. ಆದ್ದರಿಂದ ನಿರ್ಗುಣ ಶ್ರುತಿ, ಗುಣಶ್ರುತಿ ನಿರ್ಗುಣ ಶ್ರುತಿ, ಐಕ್ಯ ಶ್ರುತಿ ಭೇದ ಶ್ರುತಿ ಇದ್ದಾಗೆ ಗುಣಶ್ರುತಿ ನಿರ್ಗುಣ ಶ್ರುತಿ, ಆ ಎರಡು ಶ್ರುತಿಗಳಲ್ಲಿ ವಿರೋಧ ಬಂದಾಗ ದೇವರಲ್ಲಿ ಗುಣಗಳನ್ನ ಹೇಳುವಂತಹ ವಾಕ್ಯಗಳಿಗೆ, ದೇವರಲ್ಲಿ ಗುಣಗಳ ನಿರಾಕರಣೆ ಮಾಡತಕ್ಕಂತಹ ವಾಕ್ಯಗಳಿಗೆ ಅರ್ಥ ಏನ್ ಮಾಡ್ಬೇಕು? ಅರ್ಥ ಏನ್ ಮಾಡ್ಬೇಕು ನಾವು? ಸಾಮಾನ್ಯ ಅಷ್ಟೇ. ಅದರಲ್ಲಿ ಸಾಮಾನ್ಯ ವಚನ ಯಾವುದು, ವಿಶೇಷ ವಚನ. ಇನ್ನೂ ಒಂದು ಬ್ಯೂಟಿಫುಲ್ ಆದ ಅಂಶ ಏನು ಗೊತ್ತಾ? ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅಂತ ಭಗವಂತನನ್ನ ನಿರ್ಗುಣ ಅಂತ ಪ್ರತಿಪಾದನೆ ಮಾಡ್ಲಿಕ್ಕೆ ಹೊರಟಿರತಕ್ಕಂತಹ ವೇದವಾಕ್ಯ, ಅದರ ಪೂರ್ವಾಪರಗಳನ್ನ ನೋಡಿಬಿಟ್ರೆ ಭಗವಂತನಲ್ಲಿ ಪೂರ್ತಿ ಗುಣಗಳನ್ನ ಏಕೋ ದೇವ ನೋಡಿ, ಆ ಶ್ರುತಿ ಆರಂಭ ಆಗೋದು. ಇವರು ಕೇವಲ ಒಂದು ಬಾಲ ಮಾತ್ರ ಹಿಡ್ಕೊಂಡ್ಬಿಟ್ರು. ಹೇಗೆ? ಅಹಂ ಬ್ರಹ್ಮ ಅಸ್ಮಿ, ಒಂದು ಬಾಲ ಅಷ್ಟೇ. ಅದರ ಹಿಂದೆ ಏನಿದೆ, ಅದರ ಮುಂದೆ ಏನಿದೆ ನೋಡ್ಲೇ ಇಲ್ಲ. ಸೃಷ್ಟಿಯ ಆರಂಭದಲ್ಲಿ ಭಗವಂತ ಒಬ್ಬನೇ ಇದ್ದ. ಅವನು ತನ್ನನ್ನ ತಾನು ತಿಳಿದುಕೊಂಡ, ನಾನು ಅಹಂ ಬ್ರಹ್ಮಾಸ್ಮಿ ಅಂತ ಅಷ್ಟೇ. ನಾನು ಅಹೇಯ, ನಾನು ಗುಣಪೂರ್ಣ, ನಾನು ಶಾಶ್ವತ ಅಂತ ದೇವರು ತನ್ನ ಗುಣಗಳನ್ನ ತಾನೇ ತಿಳ್ಕೊಂಡಿದ್ದು, ಅವನ ಗುಣಗಳನ್ನ ಅವನೇ ತಿಳ್ಕೊಂಡಿದ್ದು ಅಹಂ ಬ್ರಹ್ಮಾಸ್ಮಿ. ಇವ್ರೇನ್ ಮಾಡ್ಬಿಟ್ರು ಗೂಬೆಗಳು, ಆ ವಾಕ್ಯಗಳನ್ನ ಕಟ್ ಮಾಡ್ಬಿಟ್ರು ಅಂದ್ರೆ ಅವ್ರು ಯಾವ್ದು ಬೇಕೋ ಅದನ್ನ ತಗೊಂಡ್ಬಿಟ್ರು. ಹಾಗೆ ಇಲ್ಲೂ ಅಷ್ಟೇ, ಕೇವಲೋ ನಿರ್ಗುಣಶ್ಚ ಎನ್ನುವಂತಹ ವೇದವಾಕ್ಯಗಳು, ಆ ವೇದವಾಕ್ಯ ಮಂತ್ರ, ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಬರತಕ್ಕಂತಹ ಮಂತ್ರ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇದೆ. ಏಕೋ ದೇವ ಸರ್ವಭೂತೇಷು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾಧಿವಾಸ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಎಷ್ಟು ಗುಣಗಳು ಬಂತು ನೋಡಿ ದೇವರದಲ್ಲಿ. ಏಕೋ ದೇವ ಗೊತ್ತಾಯ್ತು ನಮ್ಗೆ. ಏಕ ಶಬ್ದ ನಿನ್ನೆ ಪಾಠ ಕೇಳಿದ್ಮೇಲೆ ವಿಶೇಷಾರ್ಥಗಳು ಬಂತು ನಮ್ಗೆ. ಏಕಃ ಪ್ರಧಾನ ಮುಖ್ಯ, ಏಕಃ ಸರ್ವೋತ್ತಮನಾಗಿರತಕ್ಕ ದೇವರು, ಜೀವ ಜಡಾತ್ಮಕವಾದ ಸಮಸ್ತ ಪ್ರಪಂಚಕ್ಕಿಂತ ಭಿನ್ನನಾದ ದೇವರು. ಏಕೋ ದೇವ ಸರ್ವಭೂತೇಷು ಗೂಢ, ಎಲ್ಲ ಜೀವರ ಬಿಂಬರೂಪನಾಗಿ ನಿಂತಿದ್ದಾನೆ. ಏಕೋ ದೇವ ಸರ್ವಭೂತೇಷು ಗೂಢ ಸರ್ವವ್ಯಾಪಿ, ಸರ್ವತ್ರ ವ್ಯಾಪಿಸಿಕೊಂಡಿದ್ದಾನೆ. ಸರ್ವಭೂತಾಂತರಾತ್ಮ, ಎಲ್ಲ ಭೂತಗಳ ಅಂತರ್ಯಾಮಿಯಾಗಿ ನಿಂತು ಅವರವರ ವ್ಯಾಪಾರವನ್ನ ಮಾಡಿಸ್ತಾ ಇದ್ದಾನೆ. ಕರ್ಮಾಧ್ಯಕ್ಷ, ಎಲ್ಲರೂ ಮಾಡುವ ಕರ್ಮಗಳ ಪರಿಪೂರ್ಣವಾದ ಶುಭ ಫಲವನ್ನ ಇವನು ಭೋಗ ಮಾಡ್ತಾ ಇದ್ದಾನೆ. ಸರ್ವಭೂತಾಧಿವಾಸ, ಎಲ್ಲ ಪ್ರಪಂಚಕ್ಕೂ ಆಶ್ರಯನಾಗಿದ್ದಾನೆ.
ಪ್ರತಿಯೊಬ್ಬರಿಗೂ ಸಾಕ್ಷಿಯಾಗಿದ್ದಾನೆ, ಪ್ರತಿಯೊಬ್ಬರನ್ನ ನಿಯಮನ ಮಾಡ್ತಾ ಇದ್ದಾನೆ. ಆದ್ರೆ ಇಷ್ಟೆಲ್ಲಾ ಕರ್ಮಗಳನ್ನ ಮಾಡ್ತಾ ಇದ್ರು ಅವನು ಮಾತ್ರ ಸುಖ ಸ್ವರೂಪನಾಗಿದ್ದಾನೆ, ಪ್ರಾಕೃತವಾದ ಗುಣಗಳಿಂದ ದೂರನಾಗಿದ್ದಾನೆ. ಇದು ಆ ವೇದ ಮಂತ್ರದ ಪರಮ ಸುಂದರವಾದ ಅರ್ಥ. ಎಷ್ಟು ಗುಣಗಳನ್ನ ಹೇಳ್ತು ವೇದ, ಇಷ್ಟೆಲ್ಲ ಗುಣಗಳನ್ನ ಹೇಳಿ ಕೊನೆಗೆ ನಿರ್ಗುಣ ಅಂತಂದ್ರೆ ಪ್ರಾಕೃತವಾದ ಗುಣ ಇಲ್ಲ, ಸತ್ವರಜಸ್ತಮೋ ರೂಪವಾದ ಪ್ರಾಕೃತಿಕವಾದ ಗುಣಗಳಿಲ್ಲ ಅನ್ನೋದನ್ನ ನಿರಾಕರಣೆ ಮಾಡ್ತಾ ಇದೆ ಅಂತ ಅರ್ಥ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಅದು ಬಿಟ್ಟು ದೇವರಲ್ಲಿರತಕ್ಕಂತಹ ಗುಣಗಳನ್ನೆಲ್ಲ ಅದು ಆಪಾದನೆ, ಅದು ಆರೋಪ ಮಾಡಿದ್ದಾರೆ, ಅದು ಗುಣ ಇಲ್ಲ. ಅವ್ರು ಹಾಗೆ ಹೇಳೋದು, ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅನ್ನುವಂತಹ ವೇದವಾಕ್ಯಕ್ಕೆ ಎಷ್ಟು ಅಸಹ್ಯವಾದ ಅರ್ಥ ಮಾಡ್ತಾರೆ ಮಾಯಾವಾದಿಗಳು. ಅಂದ್ರೆ ಅಲ್ರಿ ಸತ್ಯ ಅಂತ ಭಗವಂತನನ್ನ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅದು ಸತ್ಯ ಅಂದ್ರೆ ದೇವರು ಸತ್ಯ ಅಂತ ಅರ್ಥ ಅಲ್ಲ, ಅವನು ಮಿಥ್ಯ ಅಲ್ಲ ಅನ್ನೋದನ್ನ ಹೇಳಲಿಕ್ಕೆ ಸತ್ಯ ಅಂತ ಬಂತು ಅಂತ. ಎಂಥ ಮೂರ್ಖತನ ನೋಡಿ. ಮತ್ತೆ ದೇವರಲ್ಲಿ ಅಪಾರವಾದ ಜ್ಞಾನ ಇದೆ ಅಂತ ಹೇಳ್ತಾ ಇದೆ, ಭಗವಂತನಲ್ಲಿ ಜ್ಞಾನ ಎನ್ನುವಂತಹ ಗುಣ ಇದೆ ಅಂತಂದ್ರೆ ಇಲ್ಲ ರೀ, ಅವನು ಅಜ್ಞಾನಿ ಅಲ್ಲ ಅಂತ ಹೇಳ್ತಾ ಇದೆ ಅಂತ. ಈ ತರ ಅರ್ಥ ಮಾಡೋದವ್ರು. ಈ ಅರ್ಥವನ್ನ ಮಾಡಿಬಿಟ್ರೆ ವೇದಕ್ಕೆ ಹೊಡೆದಾಗಲ್ವಾ, ವೇದಗಳನ್ನು ಅಪಹಾರ ಮಾಡಿದಾಗಲ್ವಾ. ಆದ್ದರಿಂದಲೇ ಮಾಯಾವಾದಿಗಳನ್ನ ವೇದ ತಸ್ಕರರು ಅಂತ ಕರೀತಾರೆ. ವೇದಗಳನ್ನ ಕಳ್ಳತನ ಮಾಡಿದಂತಹ ವ್ಯಕ್ತಿಗಳು ಅಂತ ಅವ್ರನ್ನ ಕರೆಯೋದು ಬಿಡಿ. ಆದ್ದರಿಂದ ನಿರ್ಗುಣ ಶ್ರುತಿ, ಗುಣಶ್ರುತಿ, ಅದರಲ್ಲಿ ನಿರ್ಗುಣ ಶ್ರುತಿ ಸಾಮಾನ್ಯ ವಚನವಾದ್ದರಿಂದ ಗುಣಶ್ರುತಿಗಳಿಗೆ ಅನುಗುಣವಾಗಿ, ವಿಶೇಷವಾದ ಗುಣಶ್ರುತಿಗಳಿಗೆ ಅನುಗುಣವಾಗಿ ಸಾಮಾನ್ಯ ಶ್ರುತಿಯಾದಂತಹ ನಿರ್ಗುಣ ಶ್ರುತಿಯನ್ನು ಅರ್ಥ ಮಾಡಬೇಕು. ನೀವೇ ಅನ್ಕೊಂಡ್ಬಿಡೋದಾ ಸಾಮಾನ್ಯ ಶ್ರುತಿ ವಿಶೇಷ ಶ್ರುತಿ ಅಂತ? ನಿಮ್ಗೆ ಇಷ್ಟ ಬಂದಾಗ ಮಾಡ್ಬಿಡಿ. ನಾವು ತತ್ವವೇದಕ ಅತತ್ವವೇದಕ ಅಂತ ಮಾಡಿದ್ರೆ ತಪ್ಪು. ನೀವು ನಿರ್ಗುಣ ಶ್ರುತಿ ಗುಣಶ್ರುತಿ ಸಾವಕಾಶ ನಿರವಕಾಶ ಅಂತೆಲ್ಲ ಮಾಡ್ಕೊಂಡ್ಬಿಟ್ಟು ನಿಮಗೆ ಬೇಕಾದ ಹಾಗೆ ಕೋಶ ಗೀಶ ಎಲ್ಲ ಇಟ್ಕೊಂಡ್ಬಿಟ್ಟು ಅರ್ಥ ಮಾಡಿ ಇದು ಭೇದವನ್ನು ಹೇಳ್ತಾ ಇದೆ ಅಂತ ಬಿಟ್ರೆ ಒಪ್ಬೇಕಾ ನಾವು ಅದನ್ನ? ನಿಮಗಾದ್ರೆ ಒಂದು ನ್ಯಾಯ, ನಮಗಾದ್ರೆ ಒಂದು ನ್ಯಾಯವಾ ಅಂತಂದ್ರೆ ಮಾಯಾವಾದಿಗಳು. ಅದಕ್ಕೆ ರಾಜರು ಹೇಳ್ತಾರೆ, ನಹಿಂಸ್ಯಾದಿತಿ ವಾಕ್ಯಂ ಹಿ ಕ್ರತೋರನ್ಯತ್ರ ಮಾನ್ಯತೆ ತದ್ಬಹ್ವರ್ಥ ವಿಭಕ್ತ್ಯಂತ ಸರ್ವಶಬ್ದಾನ್ವಿತಾಂ ಶ್ರುತಿಂ ಶ್ರೌತಾದನ್ಯತ್ರ ನಯತಾ ತಚ್ಛೂನ್ಯ ಕಿನ್ನನೀಯತೆ. ಸ್ಪಷ್ಟ ಹೇಳ್ತಾರೆ, ನಹಿಂಸ್ಯಾತ್ ಕೆಲವು ವಾಕ್ಯಗಳು, ನಹಿಂಸ್ಯಾತ್ ಸರ್ವಭೂತಾನಿ ಅಂತ ಕೆಲವು ವಾಕ್ಯಗಳು, ಹಿ ಕ್ರತೋರನ್ಯತ್ರ ಮಾನ್ಯತೆ ವೇದಗಳು ಹೇಳಿದ ಪಶುಯಾಗಗಳನ್ನ ಬಿಟ್ಟು ಬೇರೆ ಕಡೆ ಹಿಂಸೆ ಮಾಡಬಾರದು ಅಂತ ಹೇಳುತ್ತೆ. ತದ್ ಬಹ್ವರ್ಥ ವಿಭಕ್ತ್ಯಂತ ಸರ್ವಶಬ್ದಾನ್ವಿತಾಂ ಶ್ರುತಿಂ, ಬೇಕಾದಷ್ಟು ಅರ್ಥಗಳಿಂದ ಕೂಡಿದ ಸರ್ವ ಎಂಬತಕ್ಕಂತಹ ಪದದಿಂದ ಕೂಡಿದಂತಹ ವೇದವನ್ನು, ಆ ವೇದವಾಕ್ಯವನ್ನು ಶ್ರೌತಾತ್ ವೇದಗಳು ಹೇಳಿದ ವೇದವಿಹಿತವಾದ ಯಜ್ಞಗಳು ಬಿಟ್ಟು ಅನ್ಯತ್ರ ಬೇರೆ ಕಡೆಯಲ್ಲಿ ನಯತಾ ತೆಗೆದುಕೊಂಡು ಹೋಗುವ ತಚ್ಚೋನ್ಯ ಅಂತಹ ಸರ್ವಶಬ್ದರಹಿತವಾದ ಮಾತು ಕಿಂನ ನೀಯತೆ. ಯಾಕೆ ತಗೊಂಡು ಹೋಗೋದಿಲ್ಲ? ಅನ್ವಯಾರ್ಥ ಮಾಡ್ಕೊಂಡ್ಬಿಟ್ರೆ ಏನು ಅರ್ಥವಾಗಲ್ಲ. ಅದಕ್ಕೆ ಬಿಡಿಸಿ ಹೇಳ್ಬೇಕು ಇದನ್ನ. ಏನ್ ಹೇಳ್ತಾರೆ? ಮಾ ಹಿಂಸ್ಯಾತ್ ಸರ್ವಭೂತಾನಿ ನಹಿಂಸ್ಯಾತ್ ಸರ್ವಭೂತಾನಿ ಅಂತೆಲ್ಲ ವಾಕ್ಯಗಳು, ವೇದವಾಕ್ಯಗಳು. ಯಾರಿಗೂ ಯಾವ ಪ್ರಾಣಿಗಳಿಗೂ ಹಿಂಸೆಯನ್ನ ಕೊಡಬಾರದು. ಅಲ್ಲಿ ಸರ್ವ ಅನ್ನೋದಕ್ಕೆ ಸರ್ವಾಣಿ ಭೂತಾನಿ ಅಂತ, ಯಾವುದೇ ಸರ್ವಾಣಿ ಭೂತಾನಿ ಅಂತ ಯಾವುದೇ ಪ್ರಾಣಿಗಳಿಗೂ ಹಿಂಸೆಯನ್ನು ಮಾಡಬಾರದು. ಇದು ವೇದವಾಕ್ಯ. ಅಲ್ಲಿ ಸರ್ವಾಣಿ ಅಂತನ್ನೋದು ಬಹುವಚನ, ಭೂತಾನಿ ಅನ್ನೋದು ಬಹುವಚನ. ಅದು ಬೇಕಾದಷ್ಟು ಅರ್ಥ ಕೊಡುತ್ತೆ. ಅಂದ್ರೆ ಸರ್ವಾಣಿ ಭೂತಾನಿ ನ ಹಿಂಸ್ಯಾತ್, ಎಲ್ಲ ಪ್ರಾಣಿಗಳಿಗೂ ಹಿಂಸೆ ಕೊಡಬಾರದು ಅಂತ ಅರ್ಥ. ಆದ್ರೆ ಇದು ವೇದವಾಕ್ಯ, ಏನ್ ಅಹಿಂಸ್ಯಾತ್ ಸರ್ವಭೂತಾನಿ, ಯಾವ ಪ್ರಾಣಿಗಳಿಗೂ ಹಿಂಸೆಯನ್ನ ಕೊಡಬಾರದು ಅಂತ ಹೇಳಿದ ವೇದ ಇನ್ನೊಂದು ಕಡೆಯಲ್ಲಿ ಅಗ್ನಿಶೋಮೀಯಂ ಪಶುಮಾಲಭೇ ಅಗ್ನಿಶೋಮೀಯಂ
ಪಶುಂ ಆರಭೇತ. ಅಗ್ನಿಶೋಮೀಯ ಅಂತ ಒಂದು ಯಾಗ, ಅಗ್ನಿಶೋಮ ಅಂತ ಒಂದು ಯಾಗ. ಆ ಯಾಗದಲ್ಲಿ ಪಶುಮಾಲಭೇತ, ಪ್ರಾಣಿ ಹಿಂಸೆಯನ್ನ, ಪ್ರಾಣಿಯನ್ನ ಬಲಿ ಕೊಡಬೇಕು. ಹೇಗಿದೆ ನೋಡಿ ಇದು. ಅಗ್ನಿಶೋಮೀಯಂ ಪಶುಮಾಲಭೇತ ಅನ್ನೋ ವೇದವಾಕ್ಯ ಇದೆ. ನಹಿಂಸ್ಯಾತ್ ಸರ್ವಭೂತಾನಿ ಅನ್ನುವಂಥ ಎರಡು ವಾಕ್ಯಗಳು ಅಪೋನೆಂಟ್ಸ್ ಆಗಿ ನಿಂತುವಂತು. ಅಗ್ನಿಶೋಮ ಎನ್ನುವ ಯಾಗದಲ್ಲಿ ಪಶು ಹಿಂಸೆಯನ್ನ ಮಾಡಬೇಕು ಅಂತ ವೇದವೇ ಹೇಳ್ತಾ ಇದೆ. ಎಲ್ಲ ಪ್ರಾಣಿಗಳಿಗೂ ಹಿಂಸೆಯನ್ನ ಮಾಡಬಾರದು ಅಂತ ವೇದ ಹೇಳ್ತಾ ಇದೆ. ಇದಕ್ಕೇನ್ ಅರ್ಥ ಮಾಡ್ತೀರಿ? ಇದು ನಾವಲ್ಲ, ಎಲ್ಲ ಒಪ್ಪುವಂತ ವೇದವಾಕ್ಯಗಳು. ಅದಕ್ಕೇನ್ ಅರ್ಥ ಮಾಡ್ತೀರಿ ಅಂತಂದ್ರೆ ಅವ್ರು ಹೇಳ್ತಾರೆ, ನೋಡಪ್ಪ, ವೇದಗಳಲ್ಲಿ ಹೇಳಿದ ಯಜ್ಞಗಳಿಗೆ ಸಂಬಂಧಪಟ್ಟಂತೆ ಪ್ರಾಣಿ ಹಿಂಸಾ ಅನ್ನೋದು ಹಿಂಸೆ ಅಲ್ಲ ಅಂತ. ಒಂದು ಎಲ್ಲರೂ ಸರ್ವಾನುಮತದಿಂದ ಅಂಗೀಕಾರ ಮಾಡಿದ ಒಂದು ನಿರ್ಣಯ ಇದು, ತತ್ವ. ಏನು ಅಂತಂದ್ರೆ ವೇದೋಕ್ತವಾದ ಯಾಗಗಳಲ್ಲಿ ಪಶುಯಾಗ ಅಂತಲೇ ಬರುತ್ತೆ. ವೇದೋಕ್ತವಾದ ಪಶುಯಾಗಗಳಲ್ಲಿ ಏನು ಪ್ರಾಣಿಗಳನ್ನ ವಧ ಮಾಡ್ತಾರೆ ಅದು ಹಿಂಸೆ ಅಲ್ಲ. ಯಾಕೆ ಅಂತಂದ್ರೆ ಆ ಪ್ರಾಣಿಗಳು ಸ್ವರ್ಗಕ್ಕೆ ಹೋಗುತ್ತೆ, ಅದನ್ನ ಜ್ಞಾನಿಗಳು ನೋಡಿದ್ದಾರೆ. ಆದ್ದರಿಂದ ಗೋಸವ ಅಂತ ಬರುತ್ತೆ, ಅಶ್ವಮೇಧ ಅಂತ ಯಾಗ ಇದೆ, ಪಶುಯಾಗ ಅಂತ ಯಾಗ ಇದೆ, ಬೇಕಾದಷ್ಟು ಕೇಳಿದ್ದೇವಲ್ಲ ನಾವು. ಆದ್ದರಿಂದ ಅಶ್ವಮೇಧ ಅಂತಂದ್ರೆ ಕುದುರೆಯ ಭಾಗಗಳನ್ನ ಒಂದೊಂದೇ ಭಾಗ ತುಂಡು ಮಾಡಿ ಅಗ್ನಿಗೆ ಆಹುತಿ ಕೊಡುತ್ತಾನೆ, ಅದರ ವಪಾವನ್ನ ಸ್ವೀಕಾರ ಮಾಡ್ತಾ ಇರ್ತಾನೆ. ಆದ್ದರಿಂದ ಯಜ್ಞಕ್ಕೆ ಸಂಬಂಧಪಟ್ಟಂತೆ ಪ್ರಾಣಿ ಹಿಂಸೆ ಅಂತನ್ನೋದು ಅದು ಅಂತತಃ ಹಿಂಸೆ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಯಾಕೆ ಅಂದ್ರೆ ಆ ಯಜ್ಞಕ್ಕೆ ಉಪಯೋಗವಾದಂತಹ ಆ ಪ್ರಾಣಿಗೆ ಸ್ವರ್ಗಪ್ರಾಪ್ತಿ ಆಗೋದು ಕಂಡಿದೆ. ಆದ್ದರಿಂದ ಯಜ್ಞಯಾಗಗಳಲ್ಲಿ ಮಾಡುವಂತಹ ಪ್ರಾಣಿ ವಧೆಯನ್ನ ಬಿಟ್ಟು ಮಿಕ್ಕ ಸ್ಥಳಗಳಲ್ಲಿ ಮಾಡುವಂತಹ ಪ್ರಾಣಿ ವಧೆಗಳನ್ನ ಮಾಡಬಾರದು ಅಂತ ಅರ್ಥ. ಮಾಹಿಂಸ್ಯಾ ನಹಿಂಸ್ಯಾತ್ ಸರ್ವಭೂತಾನಿ ಎನ್ನುವ ವೇದವಾಕ್ಯಕ್ಕೆ ಏನ್ ಅರ್ಥ ಮಾಡ್ತೀವಿ ಅಂತಂದ್ರೆ ಯಜ್ಞಯಾಗಗಳನ್ನ ಬಿಟ್ಟು ಇತರ ಸ್ಥಳಗಳಲ್ಲಿ ತಿನ್ನಬೇಕು ಅನ್ನೋ ಆಸೆಯಿಂದ ಪ್ರಾಣಿ ವಧೆಯನ್ನ ಮಾಡಬಾರದು. ಮಾಡ್ತಾರೋ ಇಲ್ವೋ? ಆದ್ದರಿಂದ ಇಲ್ಲಿ ಸಾಮಾನ್ಯ ವಚನ ವಿಶೇಷ ವಚನ ಅಂತ ಬಂದ್ಬಿಡ್ತಲ್ಲ. ನಹಿಂಸ್ಯಾತ್ ಸರ್ವಭೂತಾನಿ ಅನ್ನೋದು ಸಾಮಾನ್ಯ ವಚನ ಆಯ್ತು, ಅಗ್ನಿಶೋಮೀಯಂ ಪಶುಮಾಲಭೇತ ಅನ್ನೋದು ವಿಶೇಷ ವಚನ ಆಯ್ತು. ನಹಿಂಸ್ಯಾತ್ ಸರ್ವಭೂತಾನಿ ಅನ್ನೋದು ಸಾವಕಾಶ ಆಯ್ತು, ಅಗ್ನಿಶೋಮೀಯಂ ಪಶುಮಾಲಭೇತ ಅನ್ನೋದು ನಿರವಕಾಶ ಆಯ್ತು. ನಾವು ಮಾತ್ರ ಮಾಡಿದ್ದಲ್ಲ, ಶ್ರೀಮದಾಚಾರ್ಯರು ಮಾತ್ರ ಮಾಡಿದ್ದಲ್ಲ, ಮಾಧ್ವರು ಮಾತ್ರ ಹೇಳೋದಲ್ಲ, ಪ್ರತಿಯೊಬ್ಬರೂ ವೈದಿಕರು ಒಪ್ಪಿದ್ದಾರೆ ನಿಯಮವನ್ನ. ನೀನು ಒಪ್ಪಿದ್ಯಾ ಅದಕ್ಕೆ? ಅಲ್ಲಿ ಒಪ್ಪಿ ಏಷ ಸರ್ವೇಶ್ವರ ಅನ್ನೋದನ್ನ ವಿಶೇಷ ವಾಕ್ಯ ಅಂತ ಯಾಕೆ ಒಪ್ಪೋದಿಲ್ಲ? ಒಪ್ಪಾಗ್ತಾನೆ. ನಿರ್ಗುಣ ವಾಕ್ಯವನ್ನ ಸಾವಕಾಶ ಅಥವಾ ಸಾಮಾನ್ಯ ವಚನ ಅಂತ ಯಾಕೆ ಒಪ್ಪೋದಿಲ್ಲ ನೀನು? ಒಪ್ಪಾಕಲ್ವೇನಪ್ಪ? ಆದ್ರಿಂದ ಏನಾಯ್ತು ಇಲ್ಲಿ? ಅತಃ ಸಾಮಾನ್ಯತೋ ಯತ್ತು ನಿಷೇಧ ವಚನಂ ಶ್ರುತೌ ವಿಶೇಷ ವಾಕ್ಯ ವಿಹಿತಂ ನಹಿ ತತ್ ಪ್ರತಿಷೇಧತಿ. ಆದ್ದರಿಂದ ಭಗವಂತನಲ್ಲಿ ಗುಣಗಳಿಲ್ಲ ಅಂತ ಹೇಳುವಂತಹ ನಿರ್ಗುಣ ಶ್ರುತಿಗಳು ಸಾಮಾನ್ಯ ವಚನವಾದ್ದರಿಂದ, ಸಾವಕಾಶ ವಾಕ್ಯಗಳಾದ್ದರಿಂದ ಶ್ರುತೌ ವೇದದಲ್ಲಿ ಯತ್ ಯಾವುದು ಸಾಮಾನ್ಯತಃ ಸಾಮಾನ್ಯವಾಗಿ ನಿಷೇಧ ವಚನಂತೂ ಭಗವಂತನಲ್ಲಿ ಗುಣಗಳಿಲ್ಲ, ಮತ್ತೆ ಜೀವರಲ್ಲಿ ಭೇದ ಇಲ್ಲ, ಜೀವ ಭಗವಂತರಲ್ಲಿ ಭೇದ ಇಲ್ಲ ಅಂತ ನಿಷೇಧವನ್ನ ಮಾಡ್ತಾ ಇದೆ. ಗುಣವನ್ನ ನಿಷೇಧ ಮಾಡ್ತಾ ಇದೆ, ಭೇದವನ್ನ ನಿಷೇಧ ಮಾಡ್ತಾ ಇದೆ. ಅದೆಲ್ಲವೂ ಕೂಡ ತತ್ ವಿಶೇಷ ವಾಕ್ಯ ವಿಹಿತಂ ನ ಪ್ರತಿಷೇಧತಿ. ವಿಶೇಷವಾದ ಭೇದ ಶ್ರುತಿ, ವಿಶೇಷವಾದ ಸಗುಣ ಶ್ರುತಿ, ಈ ಎಲ್ಲ ಶ್ರುತಿಗಳಲ್ಲಿ ಹೇಳಿದ ಪ್ರಮೇಯವನ್ನ ನಿರಾಕರಣೆ ಮಾಡಲಿಕ್ಕೆ ಆ ಸಾಮಾನ್ಯ ಮತ್ತು ಸಾವಕಾಶ ಶ್ರುತಿಗಳಿಗೆ ಆಗೋದಿಲ್ಲ. ಸಗುಣ ವಾಕ್ಯವೋ ನಿರ್ಗುಣ ವಾಕ್ಯವೋ ಅಂತಂದ್ರೆ ಸಗುಣ ವಾಕ್ಯ ನಿರವಕಾಶ, ಸಗುಣ ವಾಕ್ಯ ವಿಶೇಷ ಶ್ರುತಿ,
ನಿರ್ಗುಣ ವಾಕ್ಯ, ಐಕ್ಯವನ್ನ ಪ್ರತಿಪಾದನೆ ಮಾಡುವಂತಹ ವಾಕ್ಯಗಳು, ಅದು ಸಾವಕಾಶ ಮತ್ತು ಸಾಮಾನ್ಯ ಶ್ರುತಿ ವಾಕ್ಯಗಳು. ಹೀಗೆ ಅರ್ಥ ಮಾಡಿದರೆ, ನಾವು ಹೀಗೆ ಅರ್ಥವನ್ನ ಮಾಡಿದರೆ ಎಲ್ಲ ಪ್ರಕಾರವಾದಂತಹ ವೇದಗಳಿಗೂ ಸಮನ್ವಯತೆಯನ್ನ ನಾವು ಸಾಧಿಸಬಹುದು. ಎಲ್ಲ ವಾಕ್ಯಗಳಿಗೂ ಏಕವಾಕ್ಯತಾವನ್ನ ತರಬಹುದು ಅಲ್ವಾ. ಇಲ್ಲ ಅಂತಂದ್ರೆ ದುರ್ಗುಣಗಳಿಲ್ಲ ಅಂತ ಅರ್ಥ, ಇದೆ ಅಂತಂದ್ರೆ ಅನಂತ ಕಲ್ಯಾಣ ಗುಣಗಳಿದೆ ಅಂತ ಅರ್ಥ. ಏಕಃ ಅಂದ್ರೆ ಎಲ್ಲ ಒಂದೇ ಅಂತ ಅರ್ಥ ಅಲ್ಲ, ಸರ್ವೋತ್ತಮ ಅಂತ ಅರ್ಥ. ಏಕೇ ಭವಂತಿ ಅಂತಂದ್ರೆ ಭಗವಂತನಲ್ಲಿ, ಭಗವಂತನ ಆಶ್ರಯದಲ್ಲಿ ಎಲ್ಲ ಜೀವರು ಭಗವಂತನಿಗಿಂತ ಭಿನ್ನರಾಗಿ, ಎಲ್ಲ ಜೀವರು ಪರಸ್ಪರ ಭಿನ್ನರಾಗಿ ತಾರತಮ್ಯ ಕ್ರಮದಲ್ಲಿ ಇರ್ತಾರೆ ಅಂತ ಅರ್ಥ. ಹೀಗೆಲ್ಲ ಮಾಡಿಬಿಟ್ರೆ ಶಾಸ್ತ್ರಗಳಲ್ಲಿ ಹೇಳಿದ ಯಾವುದೇ ಒಂದು ಪ್ರಮೇಯಕ್ಕೂ ವಿರೋಧ ಬರದೆ ವೇದಗಳಲ್ಲಿ ಏಕವಾಕ್ಯತೆಯನ್ನು ನಾವು ಹಾಗೆ ಮಾಡಬೇಕು. ಆದ್ದರಿಂದ ಎರಡು ಗೋವುಗಳಿಗೆ ಗಲಾಟೆ ಆಗುವಾಗ ಒಂದು ಗೋವನ್ನ ಕೊಂದು ಇನ್ನೊಂದು ಗೋವನ್ನ ಉಳಿಸಿದಂತೆ ಸಾವಕಾಶ, ನಿರವಕಾಶ ಇತ್ಯಾದಿ ಅನುಸಂಧಾನವನ್ನ ಮಾಡದೆ ತತ್ವಾವೇದಕ ಅತತ್ವಾವೇದಕ ಅಂತ ಮಾಡಿ ಅತತ್ವಾವೇದಕ ಶ್ರುತಿವಾಕ್ಯಗಳನ್ನ ಕೊಂದು ನಮಗಿಷ್ಟವಾದ ತತ್ವಾವೇದಕ ವಾಕ್ಯವನ್ನ ಮಾತ್ರ ಹಿಡ್ಕೊಂಡು ನೇತಾಡಿ ಬಿಟ್ರೆ ಅವರನ್ನ ವೈದಿಕರು ಅಂತ ಕರೆಯಲ್ಲ ರೀ ಅಂತ ಅದ್ಭುತವಾಗಿ ತತ್ವ ಚಿಂತನೆಯನ್ನ ಕೊಡ್ತಾರೆ ನೋಡ್ರಿ ರಾಜರು. ಉಕ್ತಮರ್ಥಂ ಪುರಾಣ ವಚನೇನ ದೃಢಯತಿ. ಈಗ ಇಷ್ಟೆಲ್ಲ ಚಿಂತನವನ್ನ ಕೊಟ್ಟು ಹೇಳಿದ ಅರ್ಥಕ್ಕೆ ಒಂದು ಪ್ರಮಾಣವನ್ನ ದಾರ್ಢ್ಯ ರೂಪದಲ್ಲಿ ಕೊಡ್ತಾರೆ. ಪದ್ಮಪುರಾಣದ ವಾಕ್ಯವನ್ನ ರಾಜರು ಉದಾಹರಣೆ ಕೊಡ್ತಾರೆ. ಯೋಸೌ ನಿರ್ಗುಣ ಇತ್ಯುಕ್ತ ಶಾಸ್ತ್ರೇಷು ಜಗದೀಶ್ವರ ಪ್ರಾಕೃತೈರ್ಹೇಯ ಸಂಯುಕ್ತೈಃ ಗುಣೈರ್ಹೀನತ್ವಮುಚ್ಯತೆ ಇತಿ ಪಾದ್ಮೇ ತ್ರಯಸ್ತ್ರಿಂಶಾಧ್ಯಾಯೇ ರುದ್ರಸ್ಯ ವಾಗಿಯಂ. ಯಾವ ಅಸೌ ಈ ಈಶ್ವರ ವಿಷ್ಣು ನಾರಾಯಣ ಶಾಸ್ತ್ರೇಷು ಶಾಸ್ತ್ರಗಳಲ್ಲಿ ಅಂದ್ರೆ ವೇದಗಳಲ್ಲಿ ನಿರ್ಗುಣ ಅಂತ ಹೇಳಿ ಇತಿ ಉಕ್ತ ಹೇಳಲ್ಪಟ್ಟಿದ್ದಾನೋ, ಹೇಯ ಸಂಯುಕ್ತೈಃ ಬಿಡಲಿಕ್ಕೆ ಯೋಗ್ಯವಾಗಿರತಕ್ಕಂತಹ ಪ್ರಾಕೃತೈಹಿ ಪ್ರಾಕೃತವಾದ ಗುಣೈಹಿ ಗುಣಗಳಿಂದ ಹೀನತ್ವಂ ಅವನು ದೂರನಾಗಿದ್ದಾನೆ ಅಂತ ಉಚ್ಚತೆ ಹೇಳಲ್ಪಡುತ್ತದೆ. ಇತಿ ಈ ಪ್ರಕಾರವಾಗಿ ಪಾದ್ಮೆ ಪದ್ಮಪುರಾಣದಲ್ಲಿ ತ್ರಯಸ್ತ್ರಿಂಶಾಧ್ಯಾಯೇ 33ನೇ ಅಧ್ಯಾಯದಲ್ಲಿ ರುದ್ರಸ್ಯ ಮಹಾರುದ್ರದೇವರ ಇಯಂ ವಾಕ್ ಈ ಮಾತು ಇದೆ ನೋಡಿ. ಪದ್ಮಪುರಾಣ ತೆಗೆದು ನೋಡ್ಬಹುದು. ನನಗೊಂದು ಆಸೆ, ಸಮಗ್ರ ಪುರಾಣಗಳನ್ನ ಸಮಗ್ರವಾದ 18 ಮಹಾಪುರಾಣಗಳನ್ನು ಪಾಠ ಮಾಡಬೇಕು ಅಂತ ಆಸೆ. ಕೇಳೋರಿಲ್ಲ ಅಷ್ಟೆ. ಆದ್ದರಿಂದ ಯಾರಿಗ್ ಬೇಕ್ರಿ ಪುರಾಣ ಅಂತಾರೆ. ಇದೆಲ್ಲ ಪುರಾಣಗಳನ್ನ ಕೇಳೋದ್ರಿಂದ ಬರುವ ಲಾಭ ಅಪಾರವಾದದ್ದು. ನೋಡೋಣ, ನನ್ನಂತವ್ರು ಯಾರೋ ಇರ್ತಾರೆ ಸಿಕ್ಕಾಕೊಳ್ತಾರೆ. ಪಾಠ ಕೇಳತಕ್ಕಂತಹ ಆಸಕ್ತಿ, ಪುರಾಣಗಳನ್ನ ಕೇಳುವಂತಹ ಆಸಕ್ತರು ಸಿಗ್ತಾರೆ. ಕಾಯೋಣ. ಏನ್ ಹೇಳ್ತಾರೆ ಇದರಲ್ಲಿ? ಪದ್ಮಪುರಾಣದಲ್ಲಿ 33ನೇ ಅಧ್ಯಾಯ. ಆ 33ನೇ ಅಧ್ಯಾಯದಲ್ಲಿ ರುದ್ರದೇವರ ಉಪದೇಶ ವಾಕ್ಯಗಳು. ಆ ರುದ್ರದೇವರ ಉಪದೇಶ ವಾಕ್ಯಗಳಲ್ಲಿ ಒಂದು ವಾಕ್ಯ ಇದು. ಭಗವಂತನನ್ನ ಶಾಸ್ತ್ರದಲ್ಲಿ ನಿರ್ಗುಣ ಅಂತ ಹೇಳ್ತಾರೆ. ನಿರ್ಗುಣ ಶಬ್ದದ ಅರ್ಥ ಏನು? ಅವನು ಈಶ್ವರ ಅನ್ನೋ ಸರ್ವೇಶ್ವರತ್ವ ಅನ್ನೋದು ಒಂದು ಗುಣ ಅಲ್ವಾ? ಸರ್ವೇಶ್ವರನಾದ ಭಗವಂತ, ಅಂತಹ ಭಗವಂತನಲ್ಲಿ ಯಾವ ಗುಣಗಳೂ ಇಲ್ಲ ಅಂದ್ಬಿಟ್ರೆ ಸರ್ವೇಶ್ವರ ಅಂತ ಯಾಕೆ ಬಾಯಿ ಪಡ್ಕೊಂಡು? ಈಗ ಸರ್ವೋತ್ತಮ, ಅವನು ಸರ್ವೇಶ್ವರ, ಅವನಲ್ಲಿ ಯಾವ ಗುಣನೂ ಇಲ್ಲ ಅಂದ್ಬಿಟ್ರೆ ಸರ್ವೋತ್ತಮತ್ವ ಸರ್ವೇಶ್ವರತ್ವ ಅನ್ನೋದು ಏನಯ್ಯ ಅಂದ್ರೆ ಅದಕ್ಕೆ ಹೇಳ್ತಾರೆ ನಿರ್ಗುಣ ಅಂತಂದ್ರೆ ಪ್ರಾಕೃತ ಗುಣರಹಿತ, ಹೇಯ ಗುಣರಹಿತ, ಬಿಡಲಿಕ್ಕೆ ಯೋಗ್ಯವಾದ ಯಾವೊಂದೂ ಗುಣಗಳು ಭಗವಂತನಲ್ಲಿ ಇಲ್ಲ. ಅಹೇಯ ಅಲ್ವಾ? ಅಹಂ ಬ್ರಹ್ಮಾಸ್ಮಿ ಎನ್ನುವ ಶ್ರುತಿವಾಕ್ಯದಲ್ಲಿ ಅಹಂ ಶಬ್ದದ ಅರ್ಥ ಅಹೇಯ ಅಂತಾನೆ ಅರ್ಥ ಅಲ್ವಾ?
ಭಗವಂತನಲ್ಲಿ ಬಿಡಲಿಕ್ಕೆ ಯೋಗ್ಯವಾದದ್ದು ಅಂತ ಹೇಳಿ ಯಾವುದೂ ಇಲ್ಲ. ಇದನ್ ಬಿಟ್ಬಿಡ್ಬೇಕ್ರಿ, ನನ್ನ ಹತ್ರ ಇದೆ, ಇದು ಯಾವ್ದೋ ದುರ್ಗುಣ ಇದೆ ನನ್ನಲ್ಲಿ, ಬಿಡ್ಬೇಕ್ ನಾನು ಅಂತ ಭಗವಂತನಲ್ಲಿ ಯಾವುದೂ ಇಲ್ಲ. ಅವನಲ್ಲಿ ಹೇಯ ಗುಣಗಳು, ಹೇಯ ಗುಣ ಅಂತನ್ನೋದು ಭಗವಂತನಲ್ಲಿ ಯಾವುದೂ ಇಲ್ಲ. ಆದ್ದರಿಂದ ಶಾಸ್ತ್ರಗಳಲ್ಲಿ, ವೇದಗಳಲ್ಲಿ ನಿರ್ಗುಣ ಅಂತ ಏನು ಭಗವಂತನನ್ನ ಕರಿತಾ ಇದ್ದಾರೆ, ಆ ನಿರ್ಗುಣ ಅಂತಂದ್ರೆ ಹೇಯ ಗುಣರಹಿತ, ಪ್ರಾಕೃತ ಗುಣರಹಿತ ಅಂತನ್ನುವುದೇ ಪ್ರಧಾನವಾದಂತಹ ಅರ್ಥ. ಬಿಟ್ಟುಬಿಟ್ರೆ ಅವನಲ್ಲಿ ಗುಣಗಳೇ ಇಲ್ಲ ಅಂತ ಅರ್ಥ ಅಲ್ಲ. ಇದು ರುದ್ರದೇವರು ಹೇಳಿದ ಮಾತು. ರುದ್ರದೇವರನ್ನ ಜಗದ್ಗುರು ಅಂತ ಒಪ್ತಿರಲ್ವಾ? ರುದ್ರದೇವರು ಪರಮಾಪ್ತರು ಅಂತ ಒಪ್ತಿರಲ್ವಾ? ರುದ್ರದೇವರು ಯಾವತ್ತಿಗೂ ಕೂಡ ತತ್ವದ ವಿಷಯದಲ್ಲಿ ಮೋಸ ಮಾಡೋದಿಲ್ಲ ಅಂತ ಒಪ್ತಿರ ತಾನೆ? ಸಹ ಆಪ್ತತಮರಾದಂತಹ ಮಹಾರುದ್ರದೇವರು ನಿರ್ಗುಣ ಶಬ್ದಕ್ಕೆ ಈ ತರ ವ್ಯಾಖ್ಯಾನವನ್ನು ಮಾಡಿರುವಾಗ, ರುದ್ರದೇವರೇ ಭಗವಂತನನ್ನ ನಿರ್ಗುಣ ಅಂದ್ರೆ ಪ್ರಾಕೃತ ಗುಣರಹಿತ ಅಂತ ಕರೆದಿರುವಾಗ, ನೀವೇನು ದೇವರಲ್ಲಿ ಸರ್ವಾತ್ಮನ ಗುಣಗಳೇ ಇಲ್ಲ ಅಂತ ಹೇಳ್ತಾ ಇದ್ದೀರಿ? ಹಾಗೆ ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದ ನಿರ್ಗುಣ ಶ್ರುತಿಯ ವಿರೋಧ ಸಗುಣ ಶ್ರುತಿಗೆ ಬರೋದಿಲ್ಲ. ಯಾಕೆ? ಸಗುಣ ಶ್ರುತಿ ಪ್ರಬಲ, ಸಗುಣ ಶ್ರುತಿ ನಿರವಕಾಶ, ಸಗುಣ ಶ್ರುತಿ ವಿಶೇಷ ವಾಕ್ಯ. ಆದ್ದರಿಂದ ಶಬ್ದಸ್ಯ ಲಬ್ಧ್ವಾ ಯೋಗ್ಯಾರ್ಥಂ ಅಯೋಗ್ಯಾರ್ಥೋ ನ ಮೃಗ್ಯತೆ, ದುಗ್ಧಾರ್ಥಿ ಬುದ್ಧಿಮಾನ್ ದೋಗ್ಧಿ ಕಸ್ತಂ ಬಸ್ತಗಲಸ್ತನಂ. ಎಂಥ ವಾಕ್ಯ ನೋಡಿ. ಶಬ್ದಸ್ಯ, ಒಂದು ಶಬ್ದಕ್ಕೆ, ಯೋಗ್ಯರ್ಥಂ ಯೋಗ್ಯವಾದ ಒಂದು ಅರ್ಥ, ಆಪ್ಟ್ ಆದ ಸುಂದರವಾದ ಒಂದು ಅರ್ಥ ಸಿಕ್ಕಿಬಿಟ್ಟ ಮೇಲೆ, ಅಯೋಗ್ಯಾರ್ಥ ಅಯೋಗ್ಯವಾದ ಅರ್ಥವು ನ ಮೃಗ್ಯತೆ, ಯಾರು ಹುಡ್ಕೋದಿಲ್ಲ. ದುಗ್ಧಾರ್ಥಿ, ಹಾಲು ಬೇಕು ಅಂತ ಒಬ್ಬನಿಗೆ ಆಸೆ, ಅವನು ಹಾಲು ಬೇಕು ಅಂತ ಬಯಸ್ತಕ್ಕಂತಹ ಕಹ ಬುದ್ಧಿಮಾನ್, ಯಾವ ಬುದ್ಧಿವಂತ? ಬಸ್ತಗಲಸ್ತನಂ. ಬಸ್ತಗಲಸ್ತನ ಅಂದ್ರೆ, ಬಸ್ತ ಅಂದ್ರೆ ಆಡು, ಆಡಿನ ಕುತ್ತಿಗೆಯಲ್ಲಿ ನೇತಾಡ್ತಾ ಇರತ್ ನೋಡಿ ಎರಡು ಭಾಗ, ಆಡಿನ ಮೊಲೆ. ಹಾಲು ಬರಲ್ಲ, ಏನು ಬರಲ್ಲ, ಕುತ್ತಿಗೆಯಲ್ಲಿ ನೇತಾಡುವಂತಹ ಮೊಲೆಗೆ ಕೈ ಹಾಕಿ ಹಾಲು ಕರಿತೇನೆ ಅಂತಂದ್ರೆ ಅವನು ಮೂರ್ಖ ಅಲ್ದೆ ಇನ್ನೇನ್ರಿ? ಎಂಥ ಮಾತು ನೋಡಿ ರಾಜರು ಹೇಳೋದು. ಒಂದು ಶಬ್ದಕ್ಕೆ ಸುಂದರವಾದ, ಯಾವ ವಿರೋಧವೂ ಇಲ್ಲದ, ಇರುವಂತೆ ಕಾಣುವ ವಿರೋಧವನ್ನೂ ಪರಿಹಾರ ಮಾಡುವಂತಹ ಅದ್ಭುತವಾದ ಅರ್ಥವನ್ನ ಇಟ್ಟುಕೊಂಡ ಮೇಲೆ, ಆ ಅರ್ಥ ಸಿಕ್ಕಿದ ಮೇಲೆ, ನಿರ್ಗುಣ ಎನ್ನುವ ಶಬ್ದಕ್ಕೆ ಹೇಯ ಗುಣರಹಿತ, ಪ್ರಾಕೃತ ಗುಣರಹಿತ ಅಂತ ಸುಂದರವಾದ ಅರ್ಥ ನಮಗೆ ಸಿಕ್ಕಿದ ಮೇಲೆ, ಆ ಅರ್ಥವನ್ನ ಬಿಟ್ಟು ಇಲ್ಲ ಗುಣಸಾಮಾನ್ಯ, ಯಾವ ಗುಣವೂ ದೇವರಲ್ಲಿ ಇಲ್ಲ ಅಂತ ಅರ್ಥ ಮಾಡಿಬಿಟ್ರೆ ಆಗತ್ತಾ? ಅದ್ಭುತವಾದ ಅರ್ಥ ಸಿಕ್ಕಿರುವಾಗ, ನಿರ್ಗುಣ ಶಬ್ದಕ್ಕೆ ಪ್ರಾಕೃತ ಗುಣರಹಿತ ಅನ್ನುವ ಅರ್ಥ ಸಿಕ್ಕಿರುವಾಗ ಬೇರೆ ಅರ್ಥ ಮಾಡೋ ಅವಶ್ಯಕತೆ ಇಲ್ವೇ ಇಲ್ಲ. ನಾವು ದೇವರಲ್ಲಿ ಪರಮ ಮುಖ್ಯವಾಗಿ ಯಾವುದನ್ನ ಸಮರ್ಥನೆ ಮಾಡಬೇಕು? ನಾನೇ ದೇವರು ಅಂತ ಸಮರ್ಥನೆ ಮಾಡ್ಲಿಕ್ಕೆ ವಾಕ್ಯಾರ್ಥ ಮಾಡ್ಬೇಕಾದ್ದಿಲ್ಲ. ದೇವರಿಗೆ ರೂಪ ಇಲ್ಲ ಅಂತ ಹೇಳಲಿಕ್ಕೆ ವಾಕ್ಯಾರ್ಥ ಮಾಡ್ಬೇಕಾದ್ದಿಲ್ಲ. ದೇವರಲ್ಲಿ ಗುಣ ಇಲ್ಲ ಅಂತ ಹೇಳಲಿಕ್ಕೆ ತತ್ವ ಚಿಂತನ ಪಾಠ ಮಾಡ್ಲಿಕ್ಕೆ ಬೇಕಾಗಿಲ್ಲ. ಆತ್ಮನಾಶವೇ ಮೋಕ್ಷ ಅಂತ ಹೇಳಲಿಕ್ಕೆ ಪಾಠ ಪ್ರವಚನ ಗ್ರಂಥಗಳು ಬೇಡ. ಗ್ರಂಥಗಳು ಬಂದದ್ದು ಯಾಕೆ? ಪಾಠ ಪ್ರವಚನಗಳು ಮಾಡೋದು ಯಾಕೆ? ತತ್ವ ಚಿಂತನ ಮಂಥನವನ್ನ ಮಾಡೋದು ಯಾಕೆ? ವಾಕ್ಯಾರ್ಥ ಗೋಷ್ಠಿಗಳನ್ನ ಮಾಡೋದು ಯಾಕೆ? ಶಾಸ್ತ್ರ ಅನುವಾದಗಳನ್ನ ಮಾಡೋದು ಯಾಕೆ? ದೇವರು ನಮಗಿಂತ ಭಿನ್ನ, ದೇವರು ನಮ್ಮಂತೆ ಅಲ್ಲ. ಕಣ್ಣಿಗೆ ಕಾಣುವಂತ ಸಮಸ್ತ ಪ್ರಪಂಚವನ್ನು, ನಾವು ನೋಡದೇ ಇರತಕ್ಕ ಪ್ರಪಂಚವನ್ನು, ನಾವು ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಆಗದೇ ಇರತಕ್ಕಂಥ ಪ್ರಪಂಚವನ್ನು, ಯಚ್ಚ ಕಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶ್ರೂಯತೆ ಪಿವ, ಎಲ್ಲ ಪ್ರಪಂಚವನ್ನು ಸೃಷ್ಟಿ ಮಾಡುವ ಮಹಾಶಕ್ತಿ ನಾರಾಯಣ.
ತತ್ರ ತತ್ರ ಸ್ಥಿತೋ ವಿಷ್ಣುಃ ತತ್ತಚ್ಛಕ್ತಿ ಪ್ರಬೋಧಯನ್ ಏಕ ಏವ ಮಹಾಶಕ್ತಿ ಕುರುತೆ ಸರ್ವಮಂಜಸ. ತತ್ ಸರ್ವತ್ರ ವ್ಯಾಪ್ತನಾಗಿ ಎಲ್ಲ ಪದಾರ್ಥಗಳಿಗೂ ಆಯಾ ಕೆಲಸಗಳನ್ನ ಮಾಡುವ ಸಾಮರ್ಥ್ಯವನ್ನ ಕೊಟ್ಟು ತಾನೇ ಮಾಡಿಸಿ ಅದರ ಫಲವನ್ನ ಕೊಡುವ ನಾರಾಯಣ ಸರ್ವೋತ್ತಮ ಅನ್ನುವುದಾಗಿ ಭಗವಂತನ ಸರ್ವೋತ್ತಮತ್ವವನ್ನ ಸಮರ್ಥನೆ ಮಾಡ್ಲಿಕ್ಕೆ ಶಾಸ್ತ್ರ ಹೊರಟಿದೆ. ಶಾಸ್ತ್ರಗಳ ವ್ಯಾಪಾರವೇ ವಿಷ್ಣು ಸರ್ವೋತ್ತಮತ್ವವನ್ನು ಸಮರ್ಥನೆ ಮಾಡಲಿಕ್ಕೆ. ಆದ್ದರಿಂದ ಶಾಸ್ತ್ರಗಳಲ್ಲಿ ಎರಡು ಭಾಗಗಳನ್ನು ಮಾಡಿಬಿಟ್ರು, ಸಚ್ಚಾಸ್ತ್ರ ದುಶ್ಯಾಸ್ತ್ರ ಅಂತ. ಯಾವುದು ಭಗವಂತನ ಸರ್ವೋತ್ತಮತ್ವವನ್ನ ಪ್ರತಿಪಾದನೆ ಮಾಡುತ್ತೆ ಅದು ಶಾಸ್ತ್ರ. ದುಶ್ಯಾಸ್ತ್ರಂ ತದ್ ವಿರೋಧಯತ್ ಅತಸ್ತತ್ ಸಾಧಕಂ ಶಾಸ್ತ್ರಂ ದುಶ್ಯಾಸ್ತ್ರಂ ತದ್ವಿರೋಧಿಯತ್. ಭಗವಂತನ ಅನಂತ ಕಲ್ಯಾಣ ಗುಣ ಪರಿಪೂರ್ಣತೆಯನ್ನ, ಭಗವಂತನ ಸರ್ವೋತ್ತಮತ್ವವನ್ನ ನಿರೂಪಣೆ ಮಾಡತಕ್ಕಂಥದ್ದೇ ಶಾಸ್ತ್ರಗಳಿಗೆ ಮಹಾ ತಾತ್ಪರ್ಯ ಅಷ್ಟೇ. ಆದ್ದರಿಂದ ನಾವು ಹೊರಟಿರೋದು ಯಾಕೆ ಅಂದ್ರೆ ಸರ್ವೋತ್ಕರ್ಷ ಸಾಧನೆ ಮಾಡ್ಲಿಕ್ಕೆ. ಎಲ್ಲರಿಗಿಂತ ಉತ್ತಮನಾಗಿದ್ದಾನೆ ಭಗವಂತ ಅಂತ, ಎಲ್ಲರಿಗಿಂತ ಉತ್ತಮನಾಗಿದ್ದಾನೆ, ಅವನಲ್ಲಿ ಏನೂ ಇಲ್ಲ ಅಂತ ಅಂದ್ಬಿಟ್ರೆ ಆಗತ್ತಾ? ಆದ್ದರಿಂದ ಸರ್ವೋತ್ಕರ್ಷ ಅನಂತ ಕಲ್ಯಾಣ ಗುಣ ಪರಿಪೂರ್ಣತೆ ಸಿದ್ಧವಾದ ಮೇಲೆ ಏಷ ಸರ್ವೇಶ್ವರ ಮೊದಲಾಗಿರ್ತಕ್ಕಂತಹ ಸರ್ವೇಶ್ವರತ್ವವನ್ನ ಪ್ರತಿಪಾದನೆ ಮಾಡತಕ್ಕಂತಹ ಗುಣಗಳೇ ದೇವರಲ್ಲಿಲ್ಲ ಅಂತಂದ್ಬಿಟ್ರೆ ಏನರ್ಥ? ಆದ್ದರಿಂದ ಮೂರ್ಖತನವನ್ನ ನಾವು ಮಾಡಬಾರದು. ಸರ್ವೋತ್ಕರ್ಷಕ್ಕೆ ಸರ್ವೋತ್ತಮತ್ವಕ್ಕೆ ವಿರುದ್ಧವಾಗಿ ಕಾಣತಕ್ಕಂತಹ ವೇದವಾಕ್ಯಗಳಿಗೆ ಅನ್ಯಾರ್ಥವನ್ನ ಮಾಡಿ ಸಗುಣ ಶ್ರುತಿಗಳಿಗೆ ಅನುಗುಣವಾದ ಅರ್ಥವನ್ನ ಮಾಡಿದರೆ ಪರಸ್ಪರ ವಿರೋಧವನ್ನ ಪರಿಹಾರ ಮಾಡಿದಾಗತ್ತೆ. ಮೂರ್ಖನಾಗಬಾರದು. ಹಾಲು ಕುಡಿಬೇಕು ಅಂತ ಆಸೆ ಇರತಕ್ಕಂತಹ ವ್ಯಕ್ತಿ, ಹಾಲು ಕುಡಿಬೇಕು ಅಂತ ಅಪೇಕ್ಷೆ ಇಟ್ಕೊಂಡಿರ್ತಕ್ಕಂತಹ ವ್ಯಕ್ತಿ ಹಾಲು ಬರುವ ಹಸುವಿನ ಮೊಲೆಗೆ ಕೈ ಹಾಕಿ ಭಕ್ತಿಯಿಂದ ಹಾಲು ಕರಿಬೇಕಷ್ಟೇ ಹೊರತು ಮೊಲೆಯಂತೆ ಕಾಣುವ ಆಡಿನ ಹೋತದ ಗಡ್ಡಕ್ಕೆ ನೋಡಿ, ಹೋತದ ಬಸ್ತಗಲಸ್ತನಂ, ಹೋತ ಆಡು, ಅದರ ಕುತ್ತಿಗೆಯಲ್ಲಿ ನೇತಾಡ್ತಾ ಇರ್ತಕ್ಕಂತಹ ಮಾಂಸದ ತುಂಡನ್ನ ಅದು ಮೊಲೆ ಅಂತ ಹಿಡಿದು ಎಳೆದು ಬಿಟ್ರೆ ಹಾಲು ಬರುತ್ತಾ ಅಲ್ಲಿ? ಹಾಗಾಗಬಾರದು. ಹಸುವಿನ ಕೆಚ್ಚಲಿಗೆ ಕೈ ಹಾಕಿದ್ರೆ ಹಾಲು, ಆಡಿನ ಆ ಮಾಂಸದ ತುಂಡಿಗೆ ಕೈ ಹಾಕಿದ್ರೆ ಏನ್ ಬರುತ್ತೆ? ಜಾಡ್ಸು ಒದ್ದು ಮನೆ ಕಳಿಸತ್ ನಮ್ಮನ್ನ. ಆದ್ದರಿಂದ ಯಾವತ್ತು ಮೂರ್ಖತನವನ್ನ ಮಾಡಬಾರದು. ಹೀಗೆ ವಾದಿರಾಜ ಗುರು ಸಾರ್ವಭೌಮರು ಸಾವಕಾಶ, ನಿರವಕಾಶ, ಸಾಮಾನ್ಯ, ವಿಶೇಷ ಹೀಗೆ ಶ್ರುತಿವಾಕ್ಯಗಳನ್ನ ಈ ಪ್ರಕಾರವಾಗಿ ಅರ್ಥವನ್ನ ಮಾಡಿ ಅನುಸಂಧಾನವನ್ನ ಕೊಡ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ತನಕ ಇಷ್ಟನ್ನು ಹೇಳಿ ಇಲ್ಲಿಂದ ಇನ್ನು ಮುಂದಕ್ಕೆ ಜೀವರಲ್ಲಿ ಭೇದವನ್ನ ನಿರೂಪಣೆ ಮಾಡ್ತಾರೆ. ಆ ಎಲ್ಲ ಭಾಗಗಳನ್ನು ಕೂಡ ಮತ್ತೆ ನಾಳೆ ಬೆಳಗ್ಗೆ ಅನುಸಂಧಾನವನ್ನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಚಿಂತನವನ್ನ ಪಾಠವನ್ನ ಇಲ್ಲಿ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ಲಿ. ಶ್ರೀಕೃಷ್ಣ. ಆಚಾರ್ಯ ನಮಸ್ಕಾರ ಆಚಾರ್ಯ. ಶ್ರೀನಿವಾಸನ್ ಮಾತಾಡ್ತಾನೆ ಆಚಾರ್ಯ. ಹೇಳಿ. ಅಲ್ಲ ಆಚಾರ್ಯ, ಒಂದು ಸಂಶಯ. ಇವಾಗ ಇದನ್ನ ತಾನೇ ನಾರಾಯಣ ಪಂಡಿತಾಚಾರ್ಯ ಹೇಳಿರು, ಮಗ ತಸ್ಕರ ಮೇನಮಾಗು ಅಂತ ನಮ್ಮ ಮಧ್ವಜೀಯದಲ್ಲಿ ಮೊದಲನೇ ಸರ್ಗದಲ್ಲಿ ಬರ ಕೊನೆಯ ಶ್ಲೋಕಗಳಲ್ಲಿ ಇವರು ಕಳ್ಳತನ ಮಾಡ್ತಾರೆ, 2 ನಾಲಿಗೆ ಇದ್ದವರು ಹಂಗೆ ಮಾತ್ರ ಅವರು ನಾರಾಯಣ ಪಂಡಿತಾಚಾರ್ಯ ಅದನ್ನ ತಾನೇ ಎತ್ತಿ ಹೇಳ್ತಾರೆ ಆಚಾರ್ಯ. ಹೌದು, ಅವ್ರು ಬರೀ ಹೇಳಿದಾರಷ್ಟೇ, ಹೇಗೆ ಅಂತ ಇದರಿಂದ ಗೊತ್ತಾಗತ್ ನಮಗೆ. ವ್ಯಾಖ್ಯಾನ ಅದು ವಾದಿರಾಜನ್ ಮಾಡಿ. ಅದು ಮಾತ್ರ ಅಲ್ಲ, ಇವಾಗ ನೀವ್ ಹೇಳಿರಿ ದೇವರು ನಮ್ಮನ್ನ ಬಿಟ್ಟು ಭಿನ್ನವ, ನಮ್ಮನ್ನ ಮೇಲೆ ಇದ್ದಾನ ಅಂತ ಹೇಳಿರಿ. ಅದ್ರಲ್ಲಿ ಅವ್ರುಗಳು ಇಲ್ಲಲ್ಲ ಅಂತ ಅವ್ರನ್ನ ನಾವ್ ಯಾಕೆ ಒಂದೇ ಗುಣ ಇಲ್ಲದವ ಅಂತ ಹೆಂಗ ಹೇಳೋದ್ರಿಂದ ಅವ್ರಿಗೆ ಇದು ಕುರಿತು ಜ್ಞಾನ ಇಲ್ಲದಿಂದ ತಾನೆ ಅವರು ಗುಣ ಇಲ್ಲದವ ಅಂತ ಹೇಳ್ತಾರೆ. ಈಗ ಗುಣ ಇದ್ದವನ ಇದ್ದದ ನಮ್ಮನ್ನ ರಕ್ಷಣೆ ಮಾಡ್ಲಕ್ಕ ಮುಡಿತೆ. ನಮ್ಮ ಶ್ರೀಮದಾಚಾರ್ಯ ಶಾಸ್ತ್ರ ಪ್ರಕಾರ ಸರ್ವಗುಣ ಸಕಲ ಗುಣನಿಧಿ ಪೂರ್ಣಾನಂದಮ್ಮ ಮಾತು ಇರೋದ್ರಿಂದ ನಮ್ಮನ್ನೆಲ್ಲ ರಕ್ಷಣೆ ಮಾಡ್ಲಕ್ಕ ಪರಮಾತ್ಮ ಮುಡಿಯೋದು.
ನಮ್ಮಿಂದ ಮುಡ್ಲಾರದೆಂಬ ನಮಗೆ ತಿಳಿತೆ. ಅದೇ ಹೌದು. ಮಾತನ್ನ ಅವರು ಸರಿಯಾದ ತಿಳುವಳಿಕೆ ಇಲ್ಲದ ತಾನೆ ಈ ಅದ್ವೈತ ಕನ್ನಡವೇ ಹೊರಟಿತ್ತು ಆಚಾರ್ಯ.